ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತದ ಭೀತಿ ಹೆಚ್ಚಾಗಿದೆ. ಕಪ್ಪಳ್ಳಿ, ದೊಡ್ಡತಪ್ಪಲು ಸೇರಿದಂತೆ ಹಲವು ಕಡೆಗಳಲ್ಲಿ ಮಣ್ಣು ಕುಸಿಯುವಂತಹ ಆತಂಕ. ಮಣ್ಣು ರಸ್ತೆಗೆ ಕುಸಿಯದಂತೆ ಟಾರ್ಪಲ್ ಹಾಕಿ ಅಧಿಕಾರಿಗಳು ಅದನ್ನು ಮುಚ್ಚಿದ್ದಾರೆ. ತಡೆಗೋಡೆ ಕಾಮಗಾರಿ ಅಪೂರ್ಣವಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರಲ್ಲಿ, ಸವಾರರಲ್ಲಿ ಆತಂಕದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಶಿರಾಡಿ ಘಾಟ್ನಲ್ಲಿ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಕುಸಿತ ಆಗುವಂತಹ ಆತಂಕ ಇದ್ದೇ ಇರುವಂಥದ್ದು. ಈ ಬಾರಿ ಕೂಡ ತಡೆಗೋಡೆ ಕಾಮಗಾರಿ ಅಪೂರ್ಣ ಆಗಿರೋದ್ರಿಂದಾಗಿ ಆ ಒಂದು ಸ್ಥಳದಲ್ಲಿ ಮಣ್ಣು ಕುಸಿಬಹುದು ಅನ್ನುವಂಥ ಆತಂಕ ಪ್ರಯಾಣಿಕರಲ್ಲಿ ಇದೆ. ಮಲೆನಾಡು ಸಕಲೇಶಪುರ ಭಾಗದಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ಹಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದೆ. ನೀವಿಲ್ಲಿ ನೋಡಬಹುದು, ಇದು ದೋಣಿಗಲ್ ಸಮೀಪ, ಸಕಲೇಶಪುರ ತಾಲೂಕಿನ ದೋಣಿಗಲ್ ಸಮೀಪ ಭೂಕುಸಿತ ಅಪಾಯದ ಸ್ಥಿತಿಯಲ್ಲಿರುವಂತಹ ಸ್ಥಳ. ತೋಟದಿಂದ ಕೆಳಭಾಗದಲ್ಲಿ ಈಗಾಗಲೇ ಟಾರ್ಪಲ್ ಅನ್ನ ಮುಚ್ಚಿ ಇದನ್ನ ಭೂ ಕುಸಿತ ಉಂಟಾಗದಂತೆ ಎಚ್ಚರಿಕೆಯನ್ನು ವಹಿಸಲಾಗಿತ್ತು. ಆದರೂ ಸಹ ಹಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದೆ. ಜೊತೆಗೆ ಅದು ಪ್ಲಾಸ್ಟಿಕ್ ಟಾರ್ಪಲ್ ಅನ್ನು ಹಾಕಿದ್ರೂ ಸಹ ಅದಕ್ಕೆ ಯಾವುದೇ ರೀತಿ ತೊಂದರೆ, ಭೂ ಕುಸಿಬಾರದು ಅನ್ನುವ ಕಾರಣಕ್ಕಾಗಿ ಟಾರ್ಪಲ್ ಅನ್ನು ಹಾಕಲಾಗಿತ್ತು. ಆದರೂ ಸಹ ಅದರ ಪಕ್ಕದಲ್ಲೇ ಭೂಕುಸಿತ ಉಂಟಾಗಿರೋದನ್ನ ನೀವಿಲ್ಲಿ ನೋಡ್ಬೋದು. ಇದು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಇದು ಹೆಚ್ಚಿನ ಮಳೆ ಆಗಿದ್ದೇ ಆದರೆ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಚಾರಕ್ಕೂ ಸಹ ತೊಂದರೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಹಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದ್ದು ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನಗಳಲ್ಲಿ ಓಡಾಟ ಮಾಡಬೇಕಂತ ಸದ್ಯ ಸ್ಥಿತಿ ಉಂಟಾಗಿದೆ. ಒಟ್ಟಾರೆಯಾಗಿ ಮಲೆನಾಡು ಸಕಲೇಶಪುರದಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಹಲವು ಕಡೆಗಳಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.